ಬ್ರೆಸ್ಟ್ ಕ್ಯಾನ್ಸರ್ಗೆ ಏನೇನು ಇನ್ವೆಸ್ಟಿಗೇಷನ್ಗಳು ಲಭ್ಯ ಇದೆ. ಸೊ ನೀವು ಯಾವುದೋ ಒಂದು ರೋಗ ಲಕ್ಷಣ ಕಂಡ ತಕ್ಷಣ ಡಾಕ್ಟ್ರ್ ಹತ್ರ ಬಂದಾಗ ಏನೇನು ಟೆಸ್ಟ್ ನಿಮಗಾಗಿ ಮಾಡ್ಬೋದು. ನಾನು ಡಾಕ್ಟರ್ ಸಂಧ್ಯಾ SS, ಸರ್ಜಿ ಹಾಸ್ಪಿಟಲ್, ಶಿವಮೊಗ್ಗ. ಸೊ ಮೊದಲನೇದಾಗಿ ಡಾಕ್ಟರ್ ನಿಮ್ಮ ಸ್ತನಗಳನ್ನು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಸೊ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ನಿಮಗೊಂದು ಸ್ಕ್ಯಾನಿಂಗ್ ಬರ್ಕೊಡ್ಬೋದು. ಸೊ ಯು ಕ್ಯಾನ್ ಕಾಲ್ ಇಟ್ ಅಲ್ಟ್ರಾಸೌಂಡ್ ಆರ್ ಸ್ಕ್ಯಾನಿಂಗ್ ಬರ್ಕೊಡ್ಬೋದು. ಆ್ಯಂಡ್ ಆಲ್ಸೋ ಯು ಮೇ ರಿಕ್ವೈರ್ ಅ ಮ್ಯಾಮೋಗ್ರಾಮ್. ಸೊ ಮ್ಯಾಮೋಗ್ರಾಮ್ ಏನಾಗುತ್ತೆ ಅಂತ ಹೇಳಿದರೆ, ಬ್ರೆಸ್ಟ್ ಟಿಶ್ಯೂ ಥಿಕ್ ಇರೋರಿಗೆ, ಅಂದರೆ ಟಿಶ್ಯೂ ಡೆನ್ಸ್ ಇರೋರಿಗೆ ಮ್ಯಾಮೋಗ್ರಾಮ್ ಮಾಡಲಿಕ್ಕೆ ಬರಲ್ಲ, ಹಾಗಾಗಿ ಸ್ಕ್ಯಾನಿಂಗ್ ಮಾಡ್ತೇವೆ. ಟಿಶ್ಯೂ ಡೆನ್ಸ್ ಕಮ್ಮಿ ಇದ್ದವ್ರಿಗೆ ಮ್ಯಾಮೋಗ್ರಾಮ್ ಮಾಡ್ತೇವೆ. ಸೊ ನೆಕ್ಸ್ಟ್ ಬಂದುಬಿಟ್ಟು, ಇಫ್ ವಿ ಫೈಂಡ್ ಲಂಪ್ ಆರ್ ಅ ಸ್ಮಾಲ್ ಥಿಂಗ್ ಇನ್ ದ ಬ್ರೆಸ್ಟ್, ಅದನ್ನು ಖಾತ್ರಿಪಡಿಸ್ಕೊಳ್ಳೋಕ್ಕೆ ವಿ ಡೂ ಅ ಕೋರ್ ಬಯಾಪ್ಸಿ. ಸೊ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿಗಿಂತ ಕೋರ್ ಬಯಾಪ್ಸಿ ಈಸ್ ವೆರಿ ಕನ್ಫರ್ಮೇಟಿವ್ ಆ್ಯಂಡ್ ಇನ್ಫಾರ್ಮೇಟಿವ್. ಸೊ ನೆಕ್ಸ್ಟ್ ಹೋಗ್ಬಿಟ್ಟು ಇದರಲ್ಲಿ ನಮಗೆ ರೋಗ ಲಕ್ಷಣಗಳು ಕಾಣಲಿಲ್ಲ ಅಥವಾ ಸ್ವಲ್ಪ ಡೌಟ್ ಇದೆ ಅಂದಾಗ ವಿ ಕ್ಯಾನ್ ಗೋ ಫಾರ್ MRI. ಸೊ ದೀಸ್ ಆರ್ ದ ಟೆಸ್ಟ್ ಅವೈಲಬಲ್ ಫಾರ್ ಸ್ಕ್ರೀನಿಂಗ್ ಇನ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಯಾವುದೇ ಒಂದು ಟೆಸ್ಟ್ ಬರ್ದು ಕೊಟ್ಟ ತಕ್ಷಣ ನಂಗೆ ಕ್ಯಾನ್ಸರ್ ಇದೆ ಅದಕ್ಕೆ ಬರ್ಕೊಟ್ಟಿದ್ದಾರೆ ಅಂತಲ್ಲ. ದೀಸ್ ಆರ್ ದ ಇನ್ವೆಸ್ಟಿಗೇಟಿಂಗ್ ಸ್ಟೆಪ್ಸ್ ಟು ಡಿಟರ್ಮೈನ್ ವೆದರ್ ಯು ಹ್ಯಾವ್ ಕ್ಯಾನ್ಸರ್ ಆರ್ ನಾಟ್. ಸೊ ಟೆಸ್ಟ್ ಬರ್ಕೊಟ್ಟ ತಕ್ಷಣ ದಯವಿಟ್ಟು ಗಾಬರಿ ಆಗಬೇಡಿ. ಸೊ ಇದಕ್ಕೆ ಒಳ್ಳೆಯ ಟ್ರೀಟ್ಮೆಂಟ್ ಇದೆ, ಗುಣಮುಖರಾಗ್ತೀರಿ 95%. ಸೊ ಹೆಚ್ಚಿನ ನಮ್ಮ ತೊಂದರೆಗಳು ಹೆದರಿಕೆಯಿಂದ ಲೇಟಾಗಿ ಡಾಕ್ಟ್ರಿಗೆ ಬರುವಂಥದ್ದು. ಇದನ್ನು ಮತ್ತೆ ಮತ್ತೆ ಹೇಳಿ ನಿಮಗೆ ಮನವರಿಕೆ ಮಾಡ್ಕೊಳ್ತೀನಿ. ಯಾವುದೇ ಒಂದು ಲಕ್ಷಣ ಇದ್ದರೆ ದಯವಿಟ್ಟು ಡಾಕ್ಟರ್ ಹತ್ರ ಬಂದುಬಿಟ್ಟು ಅದನ್ನು ನಿವಾರಿಸ್ಕೊಳ್ಳಿ. ಥ್ಯಾಂಕ್ ಯು.